ನಮಸ್ತೆ, ಭಾಷಾಲೋಕಕ್ಕೆ ಸ್ವಾಗತ. ನಮ್ಮ ಮನೆಯಲ್ಲಿ ನಿನ್ನೆ ಪೂಜೆ ಹೋಮ ಎಲ್ಲ ಆಯಿತು. ಅದಕ್ಕೆ ಹೇಗೆ ಯಾವ ರೀತಿ ನಾವು ತಯಾರಿ ಮಾಡಿಕೊಂಡೆವು ಅಂತ ಈ ವಿಡಿಯೋದಲ್ಲಿ ನೋಡುವ. ಹಾಗೆ ಸುಮಾರು ಕೆಲಸ ಇರ್ತದೆಲ್ಲ, ದ್ರವ್ಯ ಶುದ್ಧಿ ಆಗಿರ್ಬೋದು, ಬಾಳೆ ಎಲೆಯನ್ನು ಕೊಯ್ಯುವುದಾಗಿರ್ಬೋದು, ಬಿಲ್ಲೋಪತ್ರೆ ಕೊಯ್ಯುವುದು, ಹೀಗೆ ತುಂಬ ಕೆಲವು ವಿಡಿಯೋಗಳು ಉಂಟು. ಅದನ್ನೆಲ್ಲ ನೋಡಿಕೊಂಡು ಬರುವ. ಹಾಗಾದರೆ ಬನ್ನಿ ವಿಡಿಯೋ ನೋಡಿಕೊಂಡು ಬರುವ. ಇಲ್ಲಿ ಈಗ ದ್ರವ್ಯ ಶುದ್ಧಿ ಅಂದರೆ ತೆಂಗಿನಕಾಯಿ ಎಲ್ಲ ಬೇಕಾಗ್ತದೆ, ಪೂಜೆಗೆ ಎಲ್ಲ ಬೇಕಾಗ್ತದೆ, ಹಾಗೆ ಅಡಿಗೆಗೆಲ್ಲ ಬೇಕಾಗ್ತದೆ ಅಲ್ಲ, ಅದನ್ನು ಹೀಗೆ ತೆಗೆಯುವುದು ನೋಡಿ. ಹೀಗೆ ಕ್ಲೀನ್ ಮಾಡದಿದ್ದರೆ ನೋಡಲಿಕ್ಕೂ ಚೆನ್ನಾಗಿರೋದಿಲ್ಲ, ಅಡಿಗೆಗೂ ಅದರ ಕಸ ಬೀಳೋ ಚಾನ್ಸ್ ಇರ್ತದೆ, ಅದು ಅಷ್ಟು ನೀಟಾಗಿ ಕಾಣ್ತಾ ಇರುವುದಿಲ್ಲ. ಹಾಗಾಗಿ ಅದನ್ನು ಮಾಡಿದರೆ ಚಂದ. ಹಾಗೆ ಅದನ್ನು ಮಾಡ್ತಾ ಇದ್ದಾರೆ ಅಪ್ಪನೂ ಮಗನು. ಹೀಗಿರುವ ಕೆಲಸಗಳೆಲ್ಲ ನಾವೇ ಮಾಡುವುದರಿಂದ ನಮಗೊಂದು ಮನಸ್ಸಿಗೆ ಖುಷಿ ಇರ್ತದೆ ಅಂತ. ನಾವು ಕೆಲಸದವ್ರ ಹತ್ರ ಮಾಡಿಸ್ಬೋದು, ನಮಗೆ ಪುರುಸೊತ್ತಿದ್ರೆ ನಾವೇ ಮಾಡಿದರೆ ನಮಗೆ ಅದರಲ್ಲೊಂದು ಖುಷಿ ಇರ್ತದೆ. ಹಾಗೆ ನೋಡಿ ನಾನು ಮಾಡ್ತಾ ಇದ್ದಾರೆ. ಇಲ್ಲಿ ಅಂಗಳಕ್ಕೆ ಸ್ವಲ್ಪ ಶೇಡ್ ನೆಟ್ ಹಾಕ್ತಾ ಇದ್ದೇವೆ, ಅಂದರೆ ಬಿಸಿಲೆಲ್ಲ ಬರುವುದಕ್ಕೆ ಒಳ್ಳೆಯದಾಗ್ತದೆ. ಹಾಗೆ ಮತ್ತು ನಾವು ಪೀಠೋಪಕರಣಗಳನ್ನೆಲ್ಲ ಹೊರಗೆ ಹಾಕ್ತೇವೆ, ಆವಾಗ ಒಳಗೆ ಸ್ವಲ್ಪ ನಮಗೆ ಜಾಗ ಸಿಗ್ತದೆ. ಹಾಗಾಗಿ ಶೇಡ್ ನೆಟ್ ಕಟ್ತಾ ಇರುವುದಿಲ್ಲ ಈಗ. ನೋಡಿ, ಇಲ್ಲಿ ದೇವರ ಪಾತ್ರೆ ಎಲ್ಲ ತೊಳೆದು ರೆಡಿ ಮಾಡಿಟ್ಟಿದ್ದೇವೆ, ಮರು ದಿವಸಕ್ಕೆ ಸುಲಭ ಆಗ್ತದೆ ಅಂತ. ಇಲ್ಲಿ ನೋಡಿ, ಅಡಿಗೆಗಿರುವ ಪಾತ್ರೆಗಳು ಕೂಡ ಎಲ್ಲ ರೆಡಿಯಾಗಿದೆ. ತೊಳೆದು ಒಮ್ಮೆ ಧೂಳೆಲ್ಲ ಇರ್ತದಲ್ಲ, ತೊಳೆದು ರೆಡಿ ಮಾಡಿ ಇಟ್ಟಿದ್ದೇವೆ. ನಾವೀಗ ತೋಟಕ್ಕೆ ಬಂದಿದ್ದೇವೆ ಬಿಲ್ಲೋಪತ್ರೆ ಕೊಯ್ಯುವ ಅಂತ. ಕೈಗೆ ಸಿಗ್ತಾ ಇರಲಿಲ್ಲ, ಹಾಗಾಗಿ ಕೊಕ್ಕೆಯಲ್ಲಿ ಕೊಯ್ತಾ ಇದ್ದಾನೆ ಮನು ನೋಡಿ. ಈಗ ಊರಗೆ ತಿಮ್ಮರೆ ಕೊಯ್ಬೇಕೀಗ. ವಿದ್ಯಾಗಣಪತಿ ಹೋಮ ಉಂಟು, ಅದಕ್ಕೆ ಆಹುತಿಗೆ ಬೇಕಾಗ್ತದೆ ಊರಗೆ. ಕೇಳ್ತೇನೆ. फल के जपत ಈಗ ಬಾಳೆ ಎಲೆ ಕೊಯ್ತಾ ಇದ್ದಾನೆ ಮನು. ಬಾಳೆ ಎಲೆ ಕೊಯ್ಯುವಾಗ ನಾವು ಎಷ್ಟು ಉದ್ದ ಬೇಕು ನೋಡಿ ಅಷ್ಟೇ ಉದ್ದ ಕೊಯ್ಯಬೇಕಾಗ್ತದೆ. ಹಾಗೆ ಅವನಿಗೆ ಒಂದು ಅಂದಾಜು ಉಂಟು, ನಾನು ಹೇಳಿದೆ ಜಾಸ್ತಿ ಉದ್ದ ಕಡಿಬೇಡ, ಎಷ್ಟು ಬೇಕು ಅಷ್ಟೇ ಉದ್ದ ಮಾಡು ಅಂತ. ಹಾಗೆ ಅವನು ಕೊಯ್ತಾ ಇದ್ದ ನೋಡಿ. ಹಾಂ,
ನಾವು ಬಾಳೆ ಎಲೆ ಕೊಯ್ದರೆ ಸಾಕಾಗೋದಿಲ್ಲ, ಅದನ್ನು ಜಾಗ್ರತೆಯಾಗಿ ಒಂದು ಕಡೆಯಿಂದ ಒಂದು ಕಡೆಗೆ ತಗೊಂಡು ಹೋಗ್ಬೇಕು. ಅದಕ್ಕೆ ಏನು ಮಾಡಬೇಕಂದ್ರೆ ನೋಡಿ, ಈ ರೀತಿ ಕೊಡಿ ಬಾಳೆಯನ್ನು ನೇರವಾಗಿ ಹಿಡಿದುಕೊಂಡು ಈ ರೀತಿ ಮಧ್ಯದಿಂದ ಮಡಿಚಿ ಅದನ್ನು ಈ ರೀತಿ ಕಡೆ ಬಾಳೆಯ ಮಧ್ಯಕ್ಕೆ ಈ ರೀತಿಯಾಗಿ ಇಟ್ಟು ಹೀಗೆ ಮಡಿಚಬೇಕು ನೋಡಿ, ಈ ರೀತಿಯಾಗಿ. ಹಾಗೆ ಮಡಿಚುವುದರಿಂದ ಏನಾಗ್ತದೆ, ಬಾಳೆ ಸೇಫ್ ಆಗಿರ್ತದೆ ಬಾಳೆ ಎಲೆ. ಅದನ್ನು ನೋಡಿ ಹೀಗೆ ಅಡಿಗೆ ಹಗ್ಗ ಇಟ್ಟು ಹಾಳೆ ಇಟ್ಟು ಅದರ ಮೇಲೆ ಹಾಗೆ ಒಂದೊಂದು 10 ಹತ್ರ ಸೆಟ್ ಮಾಡಿದ್ದು. 10 ಕೊಡಿ ಬಾಳೆ, ಒಂದು 3-4 ಕಡೆ ಬಾಳೆ ಹೀಗೆ ನೋಡಿ ಇಟ್ಟು ಅದರ ಒಳಗಿಡುದು ನೋಡಿ, ಒಳಗಿನ ಬದಿ ಈ ರೀತಿಯಾಗಿ ಬರುವಾಗ ಇಟ್ಟು ಹೀಗೆ ಮಡಿಚುವುದು. ಆವಾಗ ಸೇಫ್ ಆಗಿರ್ತದೆ, ಒಂದು ಬಾಳೆ ಕೂಡ ಹರಿಯುವುದಿಲ್ಲ ನೋಡಿ. ಹಾಗೆ ಎಲ್ಲವನ್ನು 10 ಹತ್ರ ಸೆಟ್ ಮಾಡಿ ಒಂದರ ಮೇಲೆ ಒಂದರ ಕಡೆ ಆ ಬದಿ ಈ ಬದಿ ಈ ರೀತಿಯಾಗಿ ಇಟ್ಟುಕೊಂಡು ಬರಬೇಕು. ನಮಗೆ ಎಷ್ಟು ಬೇಕೋ ಅಷ್ಟು ನಾವು ಲೆಕ್ಕ ಇಟ್ಟುಕೊಂಡ್ರೆ ನಮಗೆ ಲೆಕ್ಕ ಮಾಡಲಿಕ್ಕೆ ಸುಲಭ ಆಗ್ತದೆ. ನಾವು 10 ಹತ್ರದ್ದು ಸೆಟ್ ಮಾಡಿದ್ದೇವೆ. ಹಾಗೆ ಇಟ್ಟು ಈ ರೀತಿಯಾಗಿ ಇಟ್ಟು ನೋಡಿ, ಈ ರೀತಿ ಹಗ್ಗದಿಂದ ಕಟ್ಟಿದರೆ ಆಯಿತು. ಈಗ ರೆಡಿ ಆಯಿತು. ಈಗ ಎಷ್ಟು ದೂರಕ್ಕೆ ತಗೊಂಡು ಹೋದರೂ ಏನು ಕೂಡ ಹರಿಯುವುದಿಲ್ಲ, ಅದು ಸೇಫ್ ಆಗಿರ್ತದೆ ಬಾಳೆ ಎಲೆ. ಈಗ ಹಿಂದಿನ ದಿವಸವೇ ಹೋಮ ಕುಂಡ ರೆಡಿ ಮಾಡಿ ಇಡ್ತಾ ಇದ್ದಾರೆ. ಈ ರೀತಿಯಾಗಿ ನೋಡಿ ರೆಡಿ ಮಾಡ್ತಾ ಇದ್ದಾರೆ. ಹೊಯ್ಗೆ ಎಲ್ಲ ಹಾಕಿ ಇಟ್ಟಿದ್ದಾರೆ. ಬೆಳಿಗ್ಗೆಗೆಲ್ಲ ಕಷ್ಟ ಆಗ್ತದಲ್ಲ, ಹಾಗೆ ಹಿಂದಿನ ದಿವಸವೇ ಇದನ್ನೆಲ್ಲ ರೆಡಿ ಮಾಡಿ ಇಟ್ಟರೆ ಸುಲಭ ಆಗ್ತದೆ ಅಂತ. ಈಗ ಮರುದಿವಸ ಪೂಜೆ ದಿವಸ ಬೆಳಿಗ್ಗೆ ತರಕಾರಿ ಕಟ್ ಮಾಡ್ತಾ ಇರುವಂಥದ್ದು ನೋಡಿ. ಈಗ ನೋಡಿ ಈ ರೀತಿಯಾಗಿದೆ. ಸತ್ಯನಾರಾಯಣ ಪೂಜೆ ಕೂಡ ಉಂಟು. ಹಾಗೆ ಬಾಳೆ ಕುರುಳೆ ಎಲ್ಲ ಕಟ್ಟಿ ರೆಡಿಯಾಗಿದೆ. ಇಲ್ಲಿ ನೋಡಿ ಮರುದಿವಸ ಬೆಳಿಗ್ಗೆ ಇದು ಈ ರೀತಿ ಎಲ್ಲ ಹಾಕಿ ರೆಡಿ ಮಾಡಿ ಇಟ್ಟಿದ್ದೇವೆ ನೋಡಿ. ಇಲ್ಲೆಲ್ಲ ಹೋಮಕುಂಡ ರೆಡಿಯಾಗಿದೆ, ಹೋಮಕ್ಕೆ ಬೇಕಾಗುವಂಥ ವಸ್ತುಗಳೆಲ್ಲ ರೆಡಿಯಾಗಿದೆ ನೋಡ್ಬೋದು ಇಲ್ಲಿ. ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಇನ್ನು ಪೂಜೆ ವಿಡಿಯೋದೊಂದಿಗೆ ಇನ್ನೊಮ್ಮೆ ಸಿಗುವ. ಬಾಯ್.